ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯವರೇ, ಮೇ 31ರಿಂದ ಜೂನ್ 5 4 ದೊಡ್ಡ ಘಟನೆಗಳು. ನಿಮ್ಮ ಮನೆಗೆ ಒಬ್ಬ ಹೊಸ ಮಹಿಳೆ ಕಾಲಿಡುತ್ತಿದ್ದಾರೆ. ಮೇ 31 ಶಕ್ತಿಶಾಲಿ ಹುಣ್ಣಿಮೆ, ಜ್ಯೇಷ್ಠ ಹುಣ್ಣಿಮೆ ಅಂತ ಕರೆಯುವಂತಹ ವಿಶೇಷವಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾಗುವಂತಹ ಕೆಲವೊಂದಿಷ್ಟು ಅಕಸ್ಮಾತ್ ಆದ ಅದೃಷ್ಟ ಸಂಪತ್ತು ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ಜೀವನದ ಶಾಂತಿ ನೆಮ್ಮದಿಗೆ ಅದ್ಭುತವಾಗಿ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಸಮಯ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುವಂತಹ ಎಲ್ಲ ಕೆಲಸದ ಮೇಲೆ ಕೂಡ ದೇವರ ಆಶೀರ್ವಾದ ಸಿಗುವಂತಹ ಸಮಯ. ನೀವು ಮಣ್ಣು ಮುಟ್ಟಿದರೂ ಕೂಡ ಎಲ್ಲವೂ ಬಂಗಾರವಾಗುತ್ತಾ ಹೋಗುತ್ತೆ. ನಿಮ್ಮ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಖಂಡಿತವಾಗಿ ಸಮಯದಲ್ಲಿ ಜ್ಯೋತಿಷದ ಪ್ರಕಾರ ನೀವು ಸಂಪೂರ್ಣವಾಗಿ ಅದೃಷ್ಟದ ಒಂದು ವಿಶೇಷವಾದ ಶಕ್ತಿಯನ್ನು ಕಂಡುಕೊಳ್ಳುವಂತಹ ಒಂದು ಮೈಲಿಗಲ್ಲನ್ನು ತಲುಪುತ್ತೀರಾ. ಏಕೆಂದರೆ ಈ ಸಮಯ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ. ಅವರ ಆಗಮನ ನಿಮಗೆ 100ಕ್ಕೆ 100ರಷ್ಟು ಸತ್ಯವಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಹೌದು, ನಮಸ್ಕಾರ ಪ್ರಿಯ ಮಕರ ರಾಶಿಯ ವೀಕ್ಷಕರೇ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮೇ 31ರಿಂದ ಜೂನ್ 5ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯ ಶುರುವಾಗ್ತಾ ಇದೆ. ಅದ್ಭುತವಾಗಿರುವ ಫಲಿತಾಂಶ. ಏಕೆಂದರೆ ನೀವು ಮಾಡಿರುವಂತಹ ಪ್ರತಿಯೊಂದು ಕೆಲಸಕ್ಕೆ ಇಲ್ಲಿಯವರೆಗೆ ಪ್ರಶಂಸೆ ಸಿಕ್ಕಿಲ್ಲ, ಗೌರವ ಸಿಕ್ಕಿಲ್ಲ, ಯಾವುದೇ ರೀತಿಯ ಬಡ್ತಿ ಸಿಕ್ಕಿಲ್ಲ, ಒಂದು ಮನ್ನಣೆ ಕೂಡ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿಂದ ಖಂಡಿತ ನಿಮ್ಮ ಜೀವನ ಬದಲಾವಣೆಯ ದಿಕ್ಕಿಗೆ ಹೋಗುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಂದರ್ಭ ಸೃಷ್ಟಿಯಾಗುತ್ತದೆ. ನಿಮ್ಮ ಮನೆ ಮನಸ್ಸು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಪರಿಹಾರವಾಗುತ್ತೆ. ಅದ್ಭುತವಾಗಿರುವಂತಹ ಸಮಯ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ದುಪ್ಪಟ್ಟು ಲಾಭವನ್ನು ಕಂಡುಕೊಳ್ತೀರಾ. ಸಮಸ್ಯೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಬಹಳ ಭಯಂಕರವಾಗಿರುವಂತಹ ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ ಕೂಡ ಮುಗಿದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸ್ಕೊಳ್ಬಹುದು. ಗ್ರಹಗಳ ಚಲನೆಯಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟ ಕೈ ಹಿಡಿಯುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ವಿಶೇಷವಾಗಿ ತೃಪ್ತಿಯನ್ನು ಕಂಡುಕೊಳ್ತೀರಾ. ಹೊಸ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ. ಈ ಜ್ಯೇಷ್ಠ ಹುಣ್ಣಿಮೆ ನಿಮಗೆ ಸಂಪತ್ತನ್ನು ತಂದುಕೊಡುತ್ತದೆ. ಈ ಒಂದು ಹುಣ್ಣಿಮೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶಗಳನ್ನು ತೆಗೆದುಹಾಕುತ್ತೆ. ಸುತ್ತಮುತ್ತ ಸಕಾರಾತ್ಮಕ ಅಂಶಗಳು ಹೆಚ್ಚಿಗೆ ಆಗುತ್ತೆ. ಹೊಸದಾದ ಸಿಹಿ ಸುದ್ದಿಗಳನ್ನು ಬರಮಾಡ್ಕೊಳ್ತೀರಾ. ದೊಡ್ಡದಾದ 4 ಅದ್ಭುತವಾದ ಭವಿಷ್ಯದ ಚಿಂತನೆಗಳು ಬದಲಾಗುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲ ದೂರವಾಗುತ್ತೆ. ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಏಕೆಂದರೆ ಜೀವನದಲ್ಲಿ ಹುಣ್ಣಿಮೆಯ ಪ್ರಭಾವ ಅಷ್ಟೊಂದು ನೇರವಾಗಿ ಪರಿಣಾಮ ಬೀರುತ್ತೆ. ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗೆ ಬಹಳಷ್ಟು ಶಕ್ತಿ ಇರುತ್ತದೆ. ಈ ದಿನದಲ್ಲಿ ಮಾಡುವಂತಹ ಸಣ್ಣ ಪರಿಹಾರಗಳು ನಿಮ್ಮ ಜೀವನವನ್ನು ದೊಡ್ಡ ಮಟ್ಟದ ಒಂದು ಬದಲಾವಣೆಗೆ ಸೃಷ್ಟಿ ಮಾಡಿಕೊಡುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶಕ್ತಿಯನ್ನು ಬದಲಾಯಿಸಿಕೊಳ್ಬೇಕು. ಏಕೆಂದರೆ ನಿಮ್ಮ ಜೀವನವನ್ನು ನಕಾರಾತ್ಮಕ ಅಂಶಗಳಿಂದ ತೆಗೆದುಹಾಕಿ ಸಕಾರಾತ್ಮಕವಾದ ಗೋಡೆಯನ್ನು ಕಟ್ಟಿಕೊಂಡಾಗ ಮಾತ್ರ ಮನೆಯಲ್ಲಿ ಮನಸ್ಸಿನಲ್ಲಿ ಶಾಂತಿ ತುಂಬುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಎಲ್ಲರಿಗೂ ಕೂಡ ಸರಿ ಹೋಗುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ. ನಿಮ್ಮ ಜೀವನ ಇನ್ನು ಮುಂದೆ ಶಾಶ್ವತವಾಗಿ ಎಲ್ಲವನ್ನ ಕೂಡ ಕಂಡುಕೊಂಡು ನೆಮ್ಮದಿಯನ್ನು ಕಂಡುಕೊಂಡು ವಿಶೇಷವಾಗಿ ಲಾಭದಿಂದ ತುಂಬಿರುವಂತಹ ಸಮಯವನ್ನು ಬರಮಾಡ್ಕೊಳ್ತಾ ಇರೋದ್ರಿಂದ ಮೇ 31ರಿಂದ ಜೂನ್ 5ರವರೆಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬಹುದು. ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನ ವಿಶೇಷವಾದ ತಿರುವನ್ನು ಸೃಷ್ಟಿ ಮಾಡುತ್ತದೆ. ಈ ಸಂದರ್ಭದಲ್ಲಿ ಒಬ್ಬ ಮಹಿಳೆಯ ಬೆಂಬಲ ನಿಮಗೆ 4 ಅದ್ಭುತವಾದ ದೊಡ್ಡ ದೊಡ್ಡ ಸಿಹಿ ಸುದ್ದಿಯನ್ನು ತಂದುಕೊಡುತ್ತದೆ. ಅದನ್ನು ತಡ ಮಾಡದೆ ಮಿಸ್ ಮಾಡದೆ ಪೂರ್ತಿಯಾಗಿ ಕೇಳಿ. ಆವಾಗ ನಿಮ್ಮ ಜೀವನವನ್ನು ಯಾವ ರೀತಿ ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಬಹುದು ಅಂತ ಅರ್ಥವಾಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ತಿಳಿದುಕೊಂಡ ನಂತರ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ನಿಮ್ಮ ಗಮನ ಗುರಿಯ ಕಡೆಗೆ ಏಕಾಗ್ರತೆಯಾಗಿ ಹೋಗುತ್ತದೆ. ಒಟ್ಟಾರೆಯಾಗಿ ಮೊದಲನೇದಾಗಿ ನೀವು ಬದಲಾಯಿಸಿಕೊಳ್ಳಬೇಕಾದ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಯಾವುದು ಬಹಳ ಮುಖ್ಯ, ಯಾರು ಬಹಳ ಮುಖ್ಯ, ಆ ಮಹಿಳೆ ಯಾರು, ಅವರು ಯಾವಾಗ ನಿಮ್ಮ ಜೀವನಕ್ಕೆ ಬರುತ್ತಿದ್ದಾರೆ, ಅವರು ಕಾಲಿಟ್ಟ ನಂತರ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಯಾವುದು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ತೆಗೆದುಹಾಕುವಂತಹ ಒಂದು ನಿರ್ಣಾಯಕವಾದ ನಿರ್ಧಾರ ಯಾವಾಗ ತೆಗೆದುಕೊಳ್ಬೇಕು, ಆ ಹಂತಕ್ಕೆ ಯಾವಾಗ ಹೋಗಿ ತಲುಪ್ತೀರಾ. ಒಟ್ಟಾರೆಯಾಗಿ ಮಕರ ರಾಶಿಯವರೇ, ಇಲ್ಲಿಯವರೆಗೆ ಮಾಡಿರುವಂತಹ ತಿಳಿದೋ ತಿಳಿಯದೇ ಇರುವಂತಹ ಹಲವಾರು ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸಿದ್ದೀರಾ. ಈಗ ಎಲ್ಲವನ್ನ ಸರಿ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡುವಂತಹ ಸಮಯ. ಎಲ್ಲವನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ತೀರಾ. ನಿಮ್ಮ ಜೀವನ ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೆ. ಆರ್ಥಿಕವಾದ ಕಷ್ಟಗಳಿಂದ ಸಂಪೂರ್ಣವಾಗಿ ನೆಮ್ಮದಿಯನ್ನು ಪಡೆದುಕೊಳ್ಳುವ ಹಂತಕ್ಕೆ ತಲುಪ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಸುಖಕರವಾಗಿರುತ್ತದೆ. ಹೊಸದಾದ ಆಸೆ ಕನಸು ನನಸು ಮಾಡಿಕೊಳ್ಳುವಂತಹ ಸಂದರ್ಭ. ನಿಮ್ಮ ಜಾತಕದಲ್ಲಿ ಈಗ ಅನುಕೂಲಕರವಾಗಿರುವ ಗ್ರಹಗಳ ಜೋಡಣೆ ಬಹಳಷ್ಟು ಶಕ್ತಿಯನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನ ಯಾವಾಗಲೂ ಕೂಡ ಶಾಂತಿ ನೆಮ್ಮದಿಯಿಂದ ತುಂಬಿರುತ್ತದೆ. ಒಬ್ಬ ದೇವತೆ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾ
ಮಾಡ್ತಾರೆ. ಅವರು ನಿಮಗೆ ಅದೃಷ್ಟ ಲಕ್ಷ್ಮಿಯ ಸ್ವರೂಪವಾಗಿರ್ತಾರೆ. ಅವರು ಬಂದ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಶಕ್ತಿಗಳಿಂದ ತುಂಬಿರುವಂತಹ ನಕಾರಾತ್ಮಕವಾದ ತೊಂದರೆಗಳು ದೂರವಾಗಿ ನಿಮ್ಮ ಮನೆಯೊಳಗೆ ಸಕಾರಾತ್ಮಕವಾಗಿರುವ ಎಲ್ಲ ತೊಂದರೆಗಳು, ದಾರಿದ್ರ್ಯಗಳು, ಸಮಸ್ಯೆಗಳು ಪರಿಹಾರವಾಗುತ್ತೆ. ಒಟ್ಟಾರೆಯಾಗಿ ನೀವು ಅದೃಷ್ಟದ ಸಮಯವನ್ನು ಸೃಷ್ಟಿ ಮಾಡಿಕೊಳ್ತೀರಾ. ಒಟ್ಟಾರೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಜೂನ್ 5ರ ತನಕ ಎಲ್ಲವೂ ಕೂಡ ಜ್ಯೋತಿಷ್ಯದ ಪ್ರಕಾರ ಅದ್ಭುತವಾದ ಸಮಯ. ಜೀವನದಲ್ಲಿ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತೆ. ಒಬ್ಬ ಮಹಿಳೆ ಕಾಲಿಡುತ್ತಾರೆ, ಅವರ ಆಶೀರ್ವಾದ ನಿಮಗೆ ಶಕ್ತಿ, ಸಾಮರ್ಥ್ಯವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಹಲವಾರು ಕೆಲಸಗಳಲ್ಲಿ ಗೌರವ, ಪ್ರೀತಿ, ನಂಬಿಕೆ, ಆತ್ಮವಿಶ್ವಾಸ, ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆಗಳಲ್ಲಿ ಇರ್ತಕ್ಕಂಥ ಪರಿಹಾರಗಳು ನಿಮ್ಮ ಜೀವನವನ್ನು ಇನ್ನಷ್ಟು ಉಜ್ವಲವಾಗಿ ಬೆಳಗಿಸೋಕೆ ಸಾಧ್ಯ ಮಾಡಿಕೊಡುತ್ತೆ. ಹೌದು ಸ್ನೇಹಿತರೆ, ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಶಾಂತವಾದ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಇನ್ನು ಮುಂದೆ ಕಷ್ಟಗಳನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ತೀರಾ. ನಿಮ್ಮ ನಾಯಕತ್ವದ ಗುಣಗಳು ಇನ್ನು ಮುಂದೆ ಒಂದು ವಿಶೇಷತೆಯನ್ನು ಪಡೆದುಕೊಳ್ಳುತ್ತದೆ. ನಿಮ್ಮಲ್ಲಿ ಇರ್ತಕ್ಕಂಥ ಚಾಣಾಕ್ಷತನ, ಬುದ್ಧಿವಂತಿಕೆ ನಿಮ್ಮ ಸಮಯವನ್ನು ಅತ್ಯಂತ ಶಕ್ತಿಶಾಲಿ ಮಾಡುತ್ತೆ. ಜೀವನದಲ್ಲಿ ಮುಂದೆ ಬರುವಂಥ ಪ್ರತಿಯೊಂದು ಸವಾಲನ್ನು ಎದುರಿಸೋಕೆ ಧೈರ್ಯ, ಆತ್ಮವಿಶ್ವಾಸ, ಸಾಮರ್ಥ್ಯವನ್ನು ಕಂಡುಕೊಳ್ತೀರಾ. ನಿಮ್ಮ ಅದೃಷ್ಟ ನಿಮ್ಮ ಲಾಭದಿಂದ ತುಂಬಿರುತ್ತೆ. ಈ ಸಮಯ ಅದೃಷ್ಟವನ್ನು ವಜ್ರಕ್ಕಿಂತ ಹೊಳೆಯೋದಕ್ಕೆ ಶುರು ಮಾಡಬೇಕು ಅಂತ ನೀವು ಆಸೆ ಪಡ್ತಾ ಇದ್ರೆ ಖಂಡಿತವಾಗಿ ನಾವು ತಿಳಿಸುವಂತಹ ಪರಿಹಾರವನ್ನು ನಿರ್ಲಕ್ಷ್ಯ ಮಾಡದೆ ಮಾಡಬೇಕು. ಹೊಸದಾದ ಕೆಲಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಶುಭ ಫಲಿತಾಂಶ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ 4 ಯಶಸ್ಸಿನ ಸಂಪೂರ್ಣವಾದ ಅದೃಷ್ಟವನ್ನು ಪಡೆದುಕೊಳ್ಳುವ ಸಮಯ ಈಗ ಶುರುವಾಗ್ತಾ ಇದೆ. ಮುಂದಿನ 24ರಿಂದ 48 ಗಂಟೆಯಲ್ಲಿ ನೀವು 2 ದೊಡ್ಡದಾಗಿರುವಂತಹ, ವಿಶೇಷವಾಗಿರುವಂತಹ, ಪ್ರಮುಖವಾಗಿರುವ ತಪ್ಪನ್ನು ಮಾಡಬಾರ್ದು. ಮೊದಲನೇದಾಗಿ ಮಾಂಸಾಹಾರವನ್ನು ತ್ಯಜಿಸಬೇಕು. ಎರಡನೇದಾಗಿ ಈ ಸಂದರ್ಭದಲ್ಲಿ ಹುಣ್ಣಿಮೆಯ ಕಾಲ ಮುಗಿದ ನಂತರ ಜೂನ್ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿರ್ಣಾಯಕವಾಗಿರುವಂತಹ ಗ್ರಹಗಳ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸಂಪತ್ತನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಈ ಸಮಯವನ್ನು ಶ್ರದ್ಧಾ, ಭಕ್ತಿ ಮತ್ತು ತಾಮಸಿಕ ಆಹಾರದಿಂದ ದೂರ ಇರೋದು ಮತ್ತು ಧ್ಯಾನ, ಯೋಗ ಮಾಡೋದು, ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದು ಬಹಳಷ್ಟು ಮುಖ್ಯ. ಏಕೆಂದರೆ ಹುಣ್ಣಿಮೆಯ ನಂತರ ಮನಸ್ಸು ಚಂಚಲವಾಗುತ್ತೆ. ಚಂದ್ರನ ಒಂದು ಆಶೀರ್ವಾದ ನೇರವಾಗಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದರಿಂದಾಗಿ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಬಂದಂಥ ಅವಕಾಶ ಕೈಜಾರಿ ಹೋಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿ ದಿಢೀರನೆ ನಿಮ್ಮ ಜೀವನಕ್ಕೆ ಕಾಲಿಡ್ತಾರೆ. ಅವರು ಬಂದ ನಂತರ ನೀವು ಶ್ರೀಮಂತಿಕೆಯನ್ನು ಪಡೆದುಕೊಳ್ಳಬಹುದು. ಆ ಮಹಿಳೆ ನಿಮ್ಮ ಜೀವನಕ್ಕೆ ಸ್ನೇಹಿತೆಯಾಗಿ ಬರಬಹುದು, ಅಥವಾ ಸಾರಥಿಯಾಗಿ ಬರಬಹುದು, ಅಥವಾ ತಂದೆ, ತಾಯಿ, ಅಕ್ಕ, ತಂಗಿ ಯಾವುದೇ ರೂಪದಲ್ಲಿ ನಿಮ್ಮ ಮನಸ್ಸು ಮತ್ತು ಮನೆಗೆ ಕಾಲಿಡಬಹುದು. ಅವರನ್ನು ಸೂಕ್ಷ್ಮವಾಗಿ ಗಮನಿಸಬೇಕು, ಅವರಿಗೆ ಗೌರವವನ್ನು ಕೊಡಬೇಕು. ಇನ್ನು ಎರಡನೇದಾಗಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸೂರ್ಯದೇವನಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಬೇಕು. ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು, ನಮಸ್ಕಾರವನ್ನು ಅರ್ಪಿಸಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಳ್ಳೋಕೆ ದೇವರಿಗೆ ಪ್ರತಿದಿನ ಒಂದು ಕೃತಜ್ಞತೆಯನ್ನು ಹೇಳೋದನ್ನು ಮರಿಬೇಡಿ. ಒಂದು ಸಣ್ಣ ತಪ್ಪು ಕೂಡ ದೊಡ್ಡದಾದ ಜೀವನದ ಎಲ್ಲ ರೀತಿಯ ಖುಷಿ, ಸಂತೋಷವನ್ನು ನಾಶ ಮಾಡಿಬಿಡುತ್ತದೆ. ಅದಕ್ಕೋಸ್ಕರ ಇದನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸೋಕೆ ನೀವು ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ದರಿದ್ರವಾಗಿರುವಂತಹ, ಕೆಟ್ಟದಾಗಿರುವಂತಹ ವಸ್ತುಗಳನ್ನು ತೆಗೆದು ಮನೆಯಿಂದ ಎಸಿಬೇಕು. ಏಕೆಂದರೆ ಮನೆ ಸ್ವಚ್ಛವಾಗಿದ್ದರೆ ಮಾತ್ರ ಮನಸ್ಸು ಸ್ವಚ್ಛವಾಗಿರುತ್ತೆ. ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೋಕೆ ಸಾಧ್ಯವಾಗುತ್ತೆ. ಒಂದು ದೈವಿಕ ಶಕ್ತಿ ನಿಮಗೆ ಬಹಳಷ್ಟು ಒಂದು ಲಾಭವನ್ನು ತಂದುಕೊಡುತ್ತೆ. ಆ ಶಕ್ತಿ ನಿಮ್ಮ ಮನೆಗೆ ಬರಬೇಕು ಅಂದರೆ ನೀವು ಮನೆಯನ್ನು ಕ್ಲೀನ್ ಮಾಡಬೇಕು, ಮನೆಯನ್ನು ಸ್ವಚ್ಛವಾಗಿರಬೇಕು. ನಿಮ್ಮ ಮನೆ ಯಾವಾಗ ಸ್ವಚ್ಛವಾಗಿರುತ್ತೋ ಆವಾಗ ನಿಮ್ಮ ಮನೆಯಲ್ಲಿ ಲಾಭ ಅನ್ನೋದನ್ನು ಕಂಡುಕೊಳ್ತೀರಾ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮನೆಯನ್ನು ಅಶುದ್ಧತೆಯಿಂದ ಇಟ್ಕೊಳ್ಳೋದಾದರೆ ಖಂಡಿತ ಲಕ್ಷ್ಮೀದೇವಿ ಮನೆಯಿಂದ ಹೋಗಿ ಅಶುದ್ಧತೆ, ದಾರಿದ್ರ್ಯ ನೆಲೆಸುತ್ತದೆ. ಇದರಿಂದ ನಕಾರಾತ್ಮಕ ಅಂಶಗಳು, ಮನೆಯಲ್ಲಿ ಇಲ್ಲ ಸಲ್ಲದ ಜಗಳ, ಕೆಟ್ಟ ಆಲೋಚನೆಗಳು ನಿಮ್ಮ ಜೀವನವನ್ನು ನಾಶ ಮಾಡುತ್ತೆ. ಅದರಿಂದ ಮಾತನಾಡುವ ಮಾತುಗಳ ಮೇಲೆ ಹಿಡಿತಾ ಇರಬೇಕು. ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಮನಸ್ಸನ್ನು ಯಾವಾಗಲೂ ನೆಮ್ಮದಿಯಿಂದ ಇಟ್ಕೊಳ್ಬೇಕು. ಖಂಡಿತವಾಗಿ ಲಕ್ಷ್ಮೀದೇವಿಗೆ ನಿಮ್ಮ ಮನೆ ಒಮ್ಮೆ ಪ್ರಿಯವಾದರೆ ನಿಮ್ಮ ಮನೆಯೇ ಅಲ್ಲ, ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಹೊಂದಿರುತ್ತೆ. ಸಂಪತ್ತು ವೃದ್ಧಿಯಾಗುತ್ತೆ, ದೇವರ ಆಶೀರ್ವಾದ ಸಿಗುತ್ತೆ. ಮನೆಯಲ್ಲಿರ್ತಕ್ಕಂಥ ಧೂಳು, ಕೊಳೆಯನ್ನು ದೂರ ಮಾಡಿ ಮನೆಯನ್ನು ಪ್ರತಿದಿನ ಉಪ್ಪು, ಅರಿಶಿನ ಹಾಕಿ ಸ್ವಚ್ಛಗೊಳಿಸಿ. ಮನಸ್ಸನ್ನು ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಬರುವಂತಹ ಮಹಿಳೆ ಯಾವ ಅಕ್ಷರದಿಂದ ಪ್ರಾರಂಭವಾಗ್ತಾರೆ ಅಂತ ನೋಡೋದಾದರೆ 6 ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಮಹಿಳೆ ನಿಮ್ಮ ಜೀವನವನ್ನು ಅದ್ಭುತ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ನೀವು ಎಲ್ಲವನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ನಿಮ್ಮ ಜೀವನ ಈಗ ಒಂದು ಹಂತಕ್ಕೆ ತಲುಪಬೇಕಾದ್ರೆ 4 ಕೆಟ್ಟ ಜನರ ಒಂದು ಸಹವಾಸವನ್ನು ಬಿಟ್ಬಿಡ್ಬೇಕು. ಅವ್ರು ಯಾರು ಅಂತ ಅಂದರೆ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥವರು, ನಿಮ್ಮನ್ನು ನಂಬಿಸಿ ಮೋಸ ಮಾಡುವಂಥವರು, ನೈಸಾಗಿ ಮಾತನಾಡಿ ನಿಮ್ಮ ವಿಷಯಗಳನ್ನು ತಿಳಿದುಕೊಂಡು ಅವರ ಲಾಭವನ್ನು ಪಡೆದುಕೊಳ್ಳುವಂಥವರು. ಈ 4-5 ಜನರು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇದ್ದಾರೆ. ಅವರಿಂದ ನೀವು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಿದ್ದೀರಾ. ಅವರ ದೃಷ್ಟಿ ದೋಷಗಳು, ಮಾಟ ಮಂತ್ರ ತಂತ್ರಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಅದರಿಂದಾಗಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಎಲ್ಲದರಲ್ಲೂ ಕೂಡ ನಷ್ಟವನ್ನು ಅನುಭವಿಸೋಕ್ಕೆ ಮುಖ್ಯವಾದ ಕಾರಣ ಅಂತ ಅಂದರೆ ಅವರೇ ಆಗಿರ್ತಾರೆ. ಅದರಿಂದಾಗಿ ಅಂಥ 4 ಜನ ವ್ಯಕ್ತಿಗಳ ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಇಟ್ಕೊಳ್ಬೇಡಿ. ನಿಮ್ಮ ಕೆಲಸವನ್ನು ಯಾರಿಗೂ ಕೂಡ ಹೇಳದೆ ಒಬ್ಬರೇ ಮಾಡಿ ಮುಗಿಸಿದ ನಂತರ ಗುಟ್ಟಾಗಿ ಎಲ್ಲವನ್ನು ನಿರ್ವಹಿಸಿ. ನೀವು ಎಲ್ಲವನ್ನು ತಿಳಿದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ನಿಮ್ಮ ಯಶಸ್ಸು ಅವರಿಗೆ ಉತ್ತರವನ್ನು ಕೊಡುತ್ತದೆ, ತಕ್ಕ ಪಾಠವನ್ನು ಕೊಡುತ್ತದೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸನ್ನು
ಶುದ್ಧವಾಗಿಟ್ಕೊಂಡು ಕೆಲಸ ಮಾಡಿ ಶ್ರದ್ಧಾ ಭಕ್ತಿಯಿಂದ ದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮ್ಮ ಜೀವನ ಇನ್ನು ಮುಂದೆ ಎಲ್ಲವೂ ಬದಲಾಗುತ್ತೆ. ಅದಕ್ಕೂ ಮುನ್ನ ನೀವು ಆದಿತ್ಯ ಹೃದಯ ಮಂತ್ರವನ್ನು ಸ್ತೋತ್ರವನ್ನು ಪಠನೆ ಮಾಡೋದು, ವಿಷ್ಣು ಸಹಸ್ರನಾಮವನ್ನು ಕೇಳೋದು ಸಾಲಬಾಧೆಯಿಂದ ಪರಿಹಾರವನ್ನು ಕೊಡುತ್ತೆ, ಜೀವನಕ್ಕೆ ಶಕ್ತಿಯನ್ನು ತುಂಬುತ್ತೆ, ನಿಮ್ಮ ಗುರಿಗಳನ್ನು ನೇರವಾಗಿ ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಅದೃಷ್ಟವನ್ನು ಮಕರ ರಾಶಿಯವರು ಬರಮಾಡ್ಕೊಳ್ತಾರೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಕ್ಸಸ್ ಅನ್ನು ಕಂಡುಕೊಳ್ತಾರೆ. ಆಕಸ್ಮಿಕವಾಗಿ ಧನಲಾಭ ಬರ್ತಾ ಹೋಗುತ್ತೆ. 4-5 ಸಿಹಿ ಸುದ್ದಿಗಳು ನಿಮ್ಮ ಜೀವನವನ್ನು, ನಿಮ್ಮ ಮನೆ ಬಾಗಿಲನ್ನು ತಟ್ಟೋಕೆ ಸಿದ್ಧವಾಗಿದೆ. ಅದನ್ನು ಕೃತಜ್ಞತೆ ಮತ್ತು ಪ್ರೀತಿಯಿಂದ ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.